ಮದುವೆ ಮುಂಜಿಗಳಲ್ಲಿ ಸಾಂಬಾರು ಊಟ ಮಾಡ್ತೀವಲ್ಲ, ಆ ಸಾಂಬಾರು ಎಷ್ಟು ಮಾಡಿದ್ರೂ ಮನೇಲಿ ಚೆನ್ನಾಗೇ ಬರಲ್ಲ ಅಂತ ಅಂದ್ಕೊಳ್ತೀವಿ. ಆದರೆ ಬನ್ನಿ ಇವತ್ತು ಆ ಒಂದು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ಒಂದು ಕುಕ್ಕರಿಗೆ ಫಸ್ಟ್ ಇಲ್ಲಿ ನೆನೆಸಿದಂಥ ಬೇಳೆನ ಹಾಕಿದ್ದೀನಿ, ತೊಗರಿ ಬೇಳೆನೇ. ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿದ್ದೆ. ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನುಣ್ಣಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಬೇಯಿಸ್ಕೊಂಬರ್ಬೇಕು. ನಾನು ಒಂದು 5 ವಿಸಲ್ ಹಾಕಿದ್ದೀನಿ. ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಇದಕ್ಕೆ ಮೆಂತ್ಯನ ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಕಾಳು ಮೆಣಸನ್ನು ಕೂಡ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಇಲ್ಲಿ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಇಲ್ಲಿ ಸ್ವಲ್ಪ ನಾನು ಇಲ್ಲಿ ಹಾಕಿದ್ದೀನಿ ಮೇನಾಗಿ ಹಾಕಿ, ಇದನ್ನು ಮರಿಬೇಡಿ. ಇಲ್ಲಿ ಹಾಕಿದ್ದೀನಿ ಹೆಸರು ಕಾಳು. ನೋಡಿ, ಹೆಸರು ಕಾಳನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜೊತೆಗೆ ಇಲ್ಲಿ 2 ಚಮಚದಷ್ಟು ಕೊತ್ತಂಬರಿ ಕಾಳನ್ನು ಹಾಕಿದ್ದೀನಿ. ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಏಲಕ್ಕಿ, ಒಂದೇ ಒಂದು ಇಂಚು ಚಕ್ಕೆ, ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಲಿ. ನಂತರ ಇಲ್ಲಿ ಎಲ್ಲನೂ ಒಂದು ಮೀಡಿಯಮ್ ಗಾತ್ರದ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಲಾಸ್ಟಿಗೆ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಜೊತೆಗೆ ಸ್ವಲ್ಪ ಇಂಗನ್ನು ಹಾಕಿಬಿಟ್ಟು ಫ್ರೈ ಮಾಡೋದು ಹೇಗೆ ಅಂತ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ವಿಡಿಯೋಗಳಲ್ಲಿ ಹಾಕಿದ್ದೀನಿ ನಾನು. ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಇದನ್ನು ಪೌಡ್ರು ಮಾಡ್ಕೋಬೇಕು. ನೀರಿಗೇನು ಹಾಕೋದಿಲ್ಲ, ಡ್ರೈ ಪೌಡ್ರು ಮಾಡ್ಕೋಬೇಕು. ಅಷ್ಟು ಪೌಡ್ರು ಯೂಸ್ ಆಗುತ್ತೆ ಅಂತಲ್ಲ, ನಾನು 2.5 ಚಮಚದಷ್ಟು ಹಾಕಿದ್ದೀನಿ ಅಷ್ಟೇ. ನಂತರದಲ್ಲಿ ನೆಕ್ಸ್ಟ್ ನೀವು ಸಾಂಬಾರು ಮಾಡುವಾಗ ಯೂಸ್ ಮಾಡ್ಕೋಬೋದು. ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಒಂದೇ ಒಂದು ಚಮಚದಷ್ಟು ನಾವಿಲ್ಲಿ ತುಪ್ಪನ ಹಾಕಿದ್ದೀನಿ. ಇದು ತುಪ್ಪ ಆಪ್ಷನಲ್ಲು. ನಂತರ ಸ್ವಲ್ಪ ಚಿಟಿಕೆಯಷ್ಟು ಇಂಗನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ. ಇದು ಸಾಂಬಾರು ಮಾಡೋ ಪ್ರೊಸೆಸ್ಸು. ನೋಡಿ, ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಒಣಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಜೀರಿಗೆ ನೀವು ಮುಂಚೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಂತರದಲ್ಲಿ ಸ್ವಲ್ಪ ಇಲ್ಲಿ ಕರಿಬೇವು ಸೊಪ್ಪನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಉಪ್ಪು ಹುಳಿ ಖಾರ ಇಲ್ಲದೆ ನಮಗೆ ಆ ಒಂದು ಟೇಸ್ಟ್ ಬರೋದಿಲ್ಲ. ಅದರಿಂದ ಒಂದು ಸ್ವಲ್ಪ ಲಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ಕಿವುಚಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಸ್ವಲ್ಪ ಬೆಲ್ಲನ್ನು ಕೂಡ ಹಾಕಿದ್ದೀನಿ. ಜೊತೆಗೆ ಇಲ್ಲಿ ಕೊಬ್ಬರಿ ತುರಿ, ಒಣ ಕೊಬ್ಬರಿ ಆದರೂ ಹಾಕ್ಬೋದು, ಹಸಿ ಕೊಬ್ಬರಿ ಆದರೂ ಹಾಕ್ಬೋದು, ತುರಿದ್ಬಿಟ್ಟು ಹಾಕಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಮಾಡಿದ್ವಲ್ಲ ಪೌಡ್ರು, ಅದನ್ನು 2.5 ಚಮಚದಷ್ಟು ಹಾಕಿದ್ದೀನಿ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪೌಡ್ರು ಮಿಕ್ಸ್ ಮಾಡಿದಾಗ ಘಮ ಇದೆ ಎಲ್ಲ, ವಾವ್, ಅದೇ ಒಂದು ಫೀಲ್ ಕೊಡುತ್ತೆ ನಾವೆಲ್ಲಿ ಹೋಟ್ಲುಗಳಲ್ಲಿ ಅಥವಾ ಒಂದು ದೇವಸ್ಥಾನಗಳಲ್ಲಿ ಊಟ ಮಾಡ್ತಿದ್ದೀವೇನೋ ಅಂತ. ನಂತರದಲ್ಲಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ನಾವು ಏನು ಬೇಳೆ ಬೇಯಿಸಿದ್ವಲ್ಲ ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನುಣ್ಣಗೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೆ. ಅದನ್ನು ಹಾಕಿ ಇಲ್ಲಿ ನಮಗೆ ದಪ್ಪ ತೆಳ್ಳ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ರೆ ಸೂಪರಾಗಿರುವ ಒಂದು ಮದುವೆ ಮುಂಜಿಗಳಲ್ಲಿ ಮಾಡುವಂಥ ಸಾಂಬಾರು ರೆಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಮೇಲ್ಗಡೆ ಬೇಕಾದರೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು. ಅದು ಆಪ್ಷನಲ್ಲು. ನಾನು ಇರಲಿಲ್ಲ, ಹಾಕಿಲ್ಲ. ಇತ್ತು ನಿಮ್ಮ ಹತ್ರ ಇದ್ದೆ ಅಂದರೆ ಖಂಡಿತವಾಗಿ ಹಾಕೋದನ್ನು ಮರಿಬೇಡಿ. ನೋಡಿ, ಒಂದು ಕುದಿ ಬಂದರೆ ಸೂಪರಾಗಿರುವ ಒಂದು ಟೇಸ್ಟ್ ರೆಡಿ ಆಗುತ್ತೆ. ನೀವು ಕೂಡ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.